ಎಲ್ಲರಿಗೂ ನಮಸ್ಕಾರ. ಜನಮೇಜಯನ ಸರ್ಪಯಾಗದ ಕಥೆಯನ್ನು ನಾನು ಹೇಳಕತ್ತೀನಿ. ಜನಮೇಜಯ ಸರ್ಪಯಾಗವನ್ನು ಮಾಡಬೇಕಾದ್ರೆ ಯಾಗ ಅರ್ಧಕ್ಕಾಯಿತು. ಎಷ್ಟೋ ಸರ್ಪಗಳಿದ್ವು, ಅಗ್ನಿಗೆ ಆಹುತಿ ಆಗಕತ್ತಿದ್ವು. ತಕ್ಷಕ ಒಬ್ಬ ಬಂದಿರಲಿಲ್ಲ. ಆವಾಗ ಅವ ಬಂದಂಥ ಹೊತ್ತಿನೊಳಗೆ ಒಬ್ಬ ಒಟ್ಟು ಬಂದು ಆ ಯಜ್ಞವನ್ನು ನಿಲ್ಲಿಸು ಅಂತ ಹೇಳ್ತಾನೆ. ಅಂದ್ರೆ ಅವ ಯಾಕೆ ನಿಲ್ಲಿಸು ಅಂತ ಹೇಳ್ತಾನ ಅಂತಂದ್ರೆ ಅದಕ್ಕೂ ಒಂದು ಕತೆ ಐತಿ. ಆ ಕಥೆಯನ್ನು ನಾನು ಇವತ್ತು ಈಗ ಸದ್ಯ ಹೇಳ್ತೇನೆ ನಿಮಗೆ. ಜರತ್ಕಾರು ಅನ್ನುವಂಥ ಒಬ್ಬ ಮುನಿ ಇದ್ದ. ಆ ಮುನಿ ಹಿಮಾಲಯದೊಳಗೆ ತಪಸ್ಸನ್ನು ಮಾಡ್ತಿದ್ದ. ಆ ತಪಸ್ಸಿನ ಶಕ್ತಿಯನ್ನು ಪಡಿಬೇಕು, ಲೋಕ ಕಲ್ಯಾಣಕ್ಕಾಗಿ ನನ್ನ ಇದನ್ನೆಲ್ಲ ಶಕ್ತಿಯನ್ನು ಉಪಯೋಗ ಮಾಡ್ಕೋಬೇಕು ಅಂತಂದು ಹೇಳಿ ಅವ ಏನು ಮಾಡ್ತಿದ್ದ ಅಂತಂದ್ರೆ ಮದುವೆ ಆಗಬಾರ್ದು ಅಂತ ಹೇಳಿ ಅವನು ನಿರ್ಧಾರ ಮಾಡಿದ್ದ. ಒಂದು ದಿನ ಆ ಪರಿಸರದೊಳಗೆಲ್ಲ ಅಡ್ಡಾಡ್ಬೇಕಾದ್ರೆ ಒಂದು ಮರದೊಳಗೆ ಒಂದಿಷ್ಟು ಪ್ರೇತಗಳು ಜೋತಾಡ್ತಾ ಇದ್ವು, ನೆರಳ್ತಾ ಇದ್ವು. ಹೇಳ್ತಾನವ, ಯಾಕೆ ಹಿಂಗೆ ನೀವು ನಳ್ಳಾಕತ್ತೀರಿ, ಯಾರು ಅಂತ ಪ್ರೇತಗಳು ಹೇಳ್ತಾವು, ನಾವು ನಿನ್ನ ಪಿತೃಗಳು, ನಿನ್ನ ತಂದೆ, ಅಜ್ಜ, ಮುತ್ತಜ್ಜ, ನಿನ್ನ ವಂಶದವ್ರು ನಾವು. ನಮಗೆ ಮತ್ತು ಯಾಕೆ ಹಿಂಗ್ಯಾಕೆ ನಿಮ್ಗೆ ಮುಕ್ತಿ ಇನ್ನೂ ಸಿಕ್ಕಿಲ್ಲ ಅಂತ ಕೇಳ್ತಾನೆ. ಇಲ್ಲ, ನಿನಗೆ ಹುಟ್ಟುವಂಥ ಮಗುವಿನಿಂದ ನಮಗೆ ಮುಕ್ತಿ ಸಿಗ್ಬೋದೈತಿ. ಅದಕ್ಕಾಗಿ ನೀ ಮದುವೆಯನ್ನು ಮಾಡಿಕೊಂಡು ಒಂದು ಮಗುವನ್ನು ನೀನು ಕೊಡಲೇಬೇಕು, ನಿನ್ನ ಮಗು ಹುಟ್ಟಲೇಬೇಕು ಅಂತ ಅವ್ರು ಹೇಳ್ತಾನೆ. ಮುಕ್ತಿ ಕೊಡಬೇಕು ಅಂದ್ರೆ ನೀವು ಮದುವೆ ಆಗ್ಬೇಕಪ್ಪ ಅಂತ. ಅವ ಏನು ಮಾಡ್ತಾನಂತ, ಪಿತೃಗಳಿಗೆ ಎಲ್ಲರಿಗೂ ಮುಕ್ತಿ ಕೊಡಬೇಕು ಅಂತಂದು ಹೇಳಿ ಆಮೇಲೆ ಮತ್ತೊಂದು ಏನಿರ್ತೈತೆ, ಜರತ್ಕಾರು ಅನ್ನುವಂಥ ಯುವತಿಯನ್ನು ಮದುವೆ ಆಗಬೇಕು, ಹಿಂಗಿರ್ತೈತಿ. ಅವ ತನ್ನ ಪಿತೃಗಳಿಗೆ ಮುಕ್ತಿ ಕೊಡಬೇಕು ಅಂತಂದು ಹೇಳಿ ಎಲ್ಲ ಕಡೆ ಇಷ್ಟು ಹುಡ್ಕಾಡ್ತಾನೆ, ಯಾರೂ ಸಿಗಂಗೇ ಇಲ್ಲ. ಜರತ್ಕಾರು ಅನ್ನೋಂಥ ಹೆಸರಿನವ್ರು ಯಾರೂ ಸಿಗಂಗಿಲ್ಲ. ಆಮೇಲೆ ಒಂದು ಕಡೆ ಭಾಳ ಎಲ್ಲ ತಿರುಗಾಡ್ತಾನೆ. ಅವಾಗ ಒಂದು ಕಡೆ ಸಿಗ್ತಾಳೆ ಜರತ್ಕಾರು ಅಂತ ಹೇಳಿ. ಆಕಿ ಏನಂತ ನಾಗಕುಲದವಳು. ಆಮೇಲೆ ಆಕಿ ತಂದೆ ಹೇಳ್ತಾನೆ, ಹಿಂಗೆ ನಾನು ತಪಸ್ ಮಾಡಕ್ಕೆ ಹೋಗವ, ನಿನ್ನ ಮಗಳನ್ನು ನಾನು ಜರತ್ಕಾರು ಅನ್ನೋಕಿನ ನಾ ಮದುವೆ ಆಗ್ಬೇಕಾಗಿತ್ತು, ನನ್ನ ಪಿತೃಗಳಿಗೆ ಮೋಕ್ಷ ಕೊಡಬೇಕಾಗಿತ್ತು. ನೀವು ಮದುವೆ ಮಾಡಿದ್ರಿ ಅಂತಂದ್ರೆ, ಮದುವೆ ಮಾಡಿ ಕೊಟ್ರಿ ಅಂದ್ರೆ ನನಗೆ ಒಂದು ಮಗು ಹುಟ್ಟಿದ ಕೂಡಲೇ ಮತ್ತು ನಾ ಬಿಟ್ಟು ಹೋಗವ ಅಂತಂದು ಹೇಳಿ ಎಲ್ಲ ಇದ್ದ ಪರಿಸ್ಥಿತಿನೇ ಎಲ್ಲ ಹೇಳ್ತಾನೆ. ಹೇಳಿದ ಕೂಡ ಆ ತಂದೆ ಒಪ್ಕೊತಾನ. ಒಬ್ಬ ದೊಡ್ಡ ಮುನಿ ಅದಾನ, ಇರಲಿ ಇವನಿಗಿನ್ನ ಒಬ್ಬ ಜ್ಞಾನಿ ಆದಂಥ ಮೊಮ್ಮಗ ಹುಟ್ಟಬಹುದು ಅಂತ ಅವನು ಒಪ್ಕೋತಾನೆ. ಆಕಿನೂ ಒಪ್ಕೋತಾಳೆ, ಮದುವೆ ಆಗ್ತೈತಿ. ಆಕಿ ಗರ್ಭವತಿ ಆದ ಕೂಡಲೇ ಏನಂತಂದ್ರೆ ಅವ ಆಕಿನ ಬಿಟ್ಟು ಮತ್ತೆ ಹಿಮಾಲಯಕ್ಕೆ ತಪಸ್ಸು ಹೋಗ್ಬಿಡ್ತಾನೆ. ಹೋದ ಕೂಡ ಮುಂದೆ ಏನಾಗ್ತೈತಿ ಅಂದರೆ ಆಕೆಗೆ ಒಂದು ಗಂಡು ಮಗು ಹುಟ್ಟತೈತಿ. ಗಂಡು ಮಗು ಹುಡ್ತಿದೆ, ಅದು ಒಂದು 8-10 ವರ್ಷದ್ದಾಗಿರ್ತೈತಿ. ಆದ ಕೂಡಲೇ ಏನಾಗ್ತಂದ್ರೆ ಈ ಜನಮೇಜಯ ಸರ್ಪಯಾಗವನ್ನು ಮಾಡುವಂಥದ್ದು ಈ ಸುದ್ದಿ ಗುರುತಾಕೈತಿ. ಆವಾಗಕ್ಕೆ ಚಿಂತಾಕ್ರಾಂತಳಾಕಿ ಹೆಂಗೆ ಮಾಡೋದು ಅಂತೇಳಿ ನಮ್ಮ ಸರ್ಪಕುಲನ ನಾಶ ಆಗತ್ತೈತಲ್ಲ, ಅಕ್ಕಿಯು ಏನಂತ ಸರ್ಪಕುಲದಾಕಿ ಇದನ್ನು ನಾಶ ಆಗತ್ತೈತಿ, ಇದನ್ನ ಹೆಂಗೆ ತಡಿಬೇಕು ಅಂತಂದು ಹೇಳಿ ತಡಿಲೇಬೇಕು ಅಂತ ಹೇಳಿ ಹೆಂಗಾರು ಮಾಡಿ ನಿರ್ಧಾರ ಮಾಡ್ತಾಳೆ. ಆ ಮಗು 8-10 ವರ್ಷದವಾಗಿರ್ತಾನೆ. ಆ ಮಗುವನ್ನು ಕರೆದು ಅವಾಗ ಬ್ರಾಹ್ಮಣ ವಟುವಿನ ವೇಷವನ್ನು ಹಾಕ್ತಾಳೆ. ಆಮೇಲೆ ಆ ಯಜ್ಞ ನಿಲ್ಲಿಸುವಂಗೆ ಅವಾಗ ಏನಂತಂದ್ರೆ ನೀ ಅಲ್ಲಿ ಹೋಗಿ ನೀನು ಯಜ್ಞವನ್ನು ನಿಲ್ಲಿಸಲೇಬೇಕು ಅಂತಂದು ಹೇಳಿ ಆ ಮಗುವಿಗೆ ಹೇಳ್ತಾಳೆ. ಆ ಮಗು ಭಾಳ ಶಾಣೆ ಇರ್ತೈತಿ, ಭಾಳ ತೇಜಸ್ಸು ಒಳ್ಳೆದಾದಿರ್ತೈತಿ. ಆ ಮಗು ಇಲ್ಲಿ ಬಂದು ಏನು ಮಾಡ್ತಂದ್ರೆ ಜನಮೇಜಯ ರಾಜ ಹೇಳ್ತೈತಿ, ನೀ ತಪಸ್ಸನ್ನು ಯಾಗವನ್ನು ನೀ ನಿಲ್ಲಿಸು ಅಂತ ಹೇಳಿ. ಅವಾಗ ಅವಾಗ ಅದೊಂದು ಇದನ್ನಲ್ಲ, ನಮ್ಮ ಯಾರೋ ಈ ತಕ್ಷಕ ಒಬ್ಬ ಯಜ್ಞದೊಳಗೆ ಬೀಳಪ್ಪ, ನಾನು ನಿಲ್ಲಿಸ್ತೇನೆ ಅಂತಂದು ಹೇಳ್ತಾನೆ. ಅವಾಗ ಆ ಹುಡುಗ ಹೇಳ್ತೈತಿ, ಮಹಾರಾಜ ಆ ತಕ್ಷಕನ ಕಡೆ ನೀವು ಒಂದು ಸ್ವಲ್ಪ ನೋಡು, ಅವನ ಮುಖದೊಳಗೆ ಸಾವಿನ ಭಯ ಹೆಂಗೆ ಕಾಣಕತ್ತೈತಿ, ಕಣ್ಣುಗಳು ಎಷ್ಟು ಭಯಭೀತಾಗ್ಯಾವ, ಯಾವಾಗ ಸಾಯ್ತೇನೋ ಅಂತಂದು ಹೇಳಿ ಹೆಂಗೆ ವಿಲಿ ಒದ್ದಾಡಕತ್ತಾನವ, ಹೆಂಗೆ ತೆವಳ್ಕೊಂತ ಬರಾಕತ್ತಾನವ. ಅರ್ಧ ಸತ್ತು ಹೋಗ್ಯಾನೀಗವ. ಆ ಅರ್ಧ ಸತ್ತವನ್ನ ಮತ್ತೇನು ನೀ ಕೊಲತಿ ಅಂತ ಹೇಳ್ತತಿ ಹುಡುಗ. ಅರ್ಧ ಸತ್ತ ಹೋಗ್ಯಾನ, ಮತ್ತು ಪಶ್ಚಾತ್ತಾಪ ಆಗೈತೆ ಅವಾಗ. ಅವ್ನು ಮಾಡಿದ ಕೆಲಸ ಕೆಟ್ಟದ್ದು, ಅವು ಮಾಡಬಾರ್ದಿತ್ತು, ಒಪ್ಪತ್ತೇನೆ. ಅದಕ್ಕಾಗಿ ಅವ್ನು ಸಾಕಷ್ಟು ಪಶ್ಚಾತ್ತಾಪ ಪಟ್ಟಾನ. ಅದಕ್ಕಾಗಿ ಮತ್ತೆ ನೀ ಶಿಕ್ಷೆ ಕೊಡೋದ್ರಾಗ ಏನೂ ಅರ್ಥ ಇಲ್ಲ. ಅದಕ್ಕೆ ಏನಂತಂದ್ರೆ ಮತ್ತು ತಕ್ಷಕ ಏನು ತಪ್ಪು ಮಾಡೋಣ ಅಂತೇಳಿ ನೀ ತಕ್ಷಕ ಒಬ್ಬಗೆ ನೀ ಶಿಕ್ಷೆ ಕೊಡಬೇಕು. ಖರೆ ಅಂದರೆ ಒಬ್ಬನ ತಪ್ಪಿಗೆ ಇಡೀ ಸರ್ಪಕುಲನ ನಾಶ ಮಾಡುತ್ತೆ ಅನ್ನೋದು ಯಾವ ನ್ಯಾಯ?
ನೀನು ಪಾಂಡವರ ಸಂತಾನ, ಪಾಂಡವರ ವಂಶದೊಳಗೆ ಹುಟ್ಟದಂತವ. ಹಾಂ, ಒಬ್ಬ ಮಾಡಿದ ತಪ್ಪಿನಿಂದ ಇಡೀ ಸರ್ಪಕುಲವನ್ನು ನಾಶ ಮಾಡ್ತೀನಿ ಅಂತಂದ್ರೆ ಏನರ್ಥ? ಅಲ್ಲ, ಸರ್ಪಗಳು ಮನುಷ್ಯರಿಗೆ ಅಂದ್ರೆ ಎಷ್ಟು ಉಪಕಾರಿಯಾಗ್ಯಾವು ಅನ್ನೋದು ನಿಮ್ಗೆ ಗುರ್ತೈತಿಲ್ಲ. ಸರ್ಪಗಳು ಬೆಳೆಗಳನ್ನು ರಕ್ಷಣೆ ಮಾಡ್ತಾವೆ. ಅದರಿಂದ ನೀ ಎಲ್ಲ ಜನರೇಂತ ಸುಖವಾಗಿ ಅದಾರ. ಹಾಂ, ಆ ಸರ್ಪಗಳೇ ಇಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗ್ತೈತಿ. ಅದನ್ನು ನೀನು ತಿಳ್ಕೊಬೇಕಲ್ಲ ಅಂದ್ಕೂಡ ಅವಾಗ ಅವಂಗೂ ಅನ್ನಿಸ್ತೈತಿ. ಸಿಟ್ಟಿನೊಳಗೆ ಇರ್ತಾನೆ ಜನಮೇಜ, ಭಾಳ ಸಿಟ್ಟು ಬಂದಿರ್ತೈತೆ ಅವಾಗ. ಆ ಸಿಟ್ಟಿನ ಇದ್ರೊಳಗನೆ ಇರ್ತಾನೆ. ವಿವೇಕನ ಕಳ್ಕೊಂಡ್ಬಿಟ್ಟಿರ್ತಾನೆ, ಸಹನೆ ಅನ್ನೋದನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ಅವಾಗ ಅವಾಗ ಅನ್ನಿಸ್ತೈತಿ, ಹೌದಲ್ಲ, ಒಂದು ಸರ್ಪರಾಜ ಮಾಡಿದಂಥ ತಪ್ಪಿನಿಂದ ಇಡೀ ಸರ್ಪಕುಲಕ್ಕೆ ಯಾಕೆ ನಾ ಶಿಕ್ಷೆ ಕೊಡಾಕತ್ತೇನೆ? ಅವಕ್ಕೂ ಕೂಡ ಈ ಭೂಮಿಯ ಮೇಲೆ ಬದುಕುವಂಥ ಹಕ್ಕು ಐತಿಲ್ಲ, ಅವ್ರ ಹಕ್ಕನ್ನು ನಾ ಯಾಕೆ ಕಸ್ಕೊಳಕತ್ತೇನೆ ಅಂತಂದು ಹೇಳಿ ಏನು ಮಾಡ್ತಾನೆ ಅಂದ್ರೆ, ಆ ಬ್ರಾಹ್ಮಣರಿಗೆ ನಿಲ್ಲಿಸ್ಬಿಡ್ರಿ, ನೀವು ಸಾಕು, ಈ ಸರ್ಪಯಾಗವನ್ನು ನಿಲ್ಲಿಸ್ಬಿಡ್ರಿ ಅಂತಂದು ಹೇಳಿ ಏನು ಮಾಡ್ತಾನೆ, ಆ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಹೀಗಾಗಿ ಈಗಲೂ ಕೂಡ ಭೂಮಿಯ ಮೇಲೆ ಈ ಸರ್ಪಗಳ ಸಂತತಿ ಐತಿ. ಈ ಸರ್ಪಗಳ ಸಂತತಿ ಉಳ್ಯಾಕ ಆ ಬ್ರಾಹ್ಮಣ ಒಟ್ಟು ಕಾರಣ. ಇವತ್ತಿಗೆ ಈ ಕತೆ ನಿಮ್ಗೆ ಲೈಕ್ ಆಗೈತಿ ಅಂತ ತಿಳ್ಕೊತೀನಿ. ಮುಂದಿನ ಕಥೆಯೊಳಗೆ ಮತ್ತೊಂದು ಬೇರೆ ಕಥೆಯನ್ನು, ಭೀಷ್ಮನ ಕಥೆಯನ್ನು ನಾನು ಹೇಳ್ತೀನಿ. ಇಲ್ಲಿ ಈ ಕತೆ ಮುಗಿಸೋಣ ಅಂತ.